Welcome to our YouTube class. Today ನಾವು ಡಿಸ್ಕಸ್ ಮಾಡೋಣಂತ ಡಿಸ್ಟೆನ್ಸ್, ಟೈಮ್ ಅಂಡ್ ಸ್ಪೀಡ್. ಇಲ್ಲಿ ಅತಿ ಮುಖ್ಯವಾದ ಚಾಪ್ಟರ್ ಇದು ಅತಿ ಮುಖ್ಯವಾದ ಚಾಪ್ಟರ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಎಕ್ಸಾಮ್ ಒಳಗ ಈ ಕ್ವಶನ್ ಮೇಲೆ RRB, SSC, GD ಒಳಗ ಮತ್ತ ಇಲ್ಲಿ ನಮ್ಮಲ್ಲಿ ಪೊಲೀಸ್, KS, PSI ಎಲ್ಲ ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆಗಳು ಬರೋದ್ರಿಂದ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತ ಪ್ರಶ್ನೆಗಳ ಆಧಾರಿತ ಈ ಕ್ವಶನ್ ಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಓಕೆ, ಇಲ್ಲಿ ಒಂದಿಷ್ಟು ಪರಿಕಲ್ಪನೆ ಹೊಂದಿವೆ. ಈ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಒಂದು ಸೂತ್ರ ಅಂದ್ರೆ ಏನು ಸೂತ್ರ ಐತೆ. ಕ್ಯಾಪಿಟಲ್ ವೈ ಅಂತಂದ್ರೆ ಇದು ಬರ್ಕೊಂಡ್ಬಿಟ್ಟು ಯಾವುದೇ ಎಕ್ಸಾಮ್ ಕ್ವಶನ್ ಬಂತಂದ್ರೆ ಇದನ್ನ ಬರ್ಕೊಂಡ್ಬಿಡೋದು. ಡಿ, ಇಲ್ಲಿ ಎಸ್, ಇದು ಟಿ. ಇದಂತಂದ್ರೆ ಏನು ಅಂತಂದ್ರ ಇಲ್ಲಿ ಡಿ ಅಂತಂದ್ರೆ ದೂರ, ಡಿ ಅಂತಂದ್ರೆ ದೂರ, ಎಸ್ ಅಂತಂದ್ರೆ ವೇಗ ಅಥವಾ ಸ್ಪೀಡ್, ಇಲ್ಲಿ ಟಿ ಅಂತಂದ್ರೆ ಕಾಲ, ಟೈಮ್. ನಾವು ಒಟ್ಟಾರೆಯಾಗಿ ಇವತ್ತಿನ ದಿನ 3 ರೀತಿಯಾದ ಪ್ರಶ್ನೆಗಳು, ನಂತರ ಒಂದು ಲೆಜೆಂಡ್ ಕ್ವಶನ್ ಪ್ರಶ್ನೆಯ ವಿಧಾನ ಇದೆ. ಒಂದು ಡಿಸ್ಟೆನ್ಸ್ ಈಸ್ ಸೇಮ್, ಡಿಸ್ಟೆನ್ಸ್ ಈಸ್ ಸೇಮ್, ಡಿಸ್ಟೆನ್ಸ್ ಈಸ್ ಸೇಮ್. ಅಂಡ್ ಸೆಕೆಂಡ್ ಒನ್ ಸ್ಪೀಡ್ ಈಸ್ ಸೇಮ್, ಸ್ಪೀಡ್ ಈಸ್ ಸೇಮ್. And third one, time is same, time is same. And fourth one ಒಂದೈತೆ average speed ಅಂತೇಳಿ, average speed, ಸರಾಸರಿಯ ವೇಗ, ಸರಾಸರಿಯ ವೇಗ ಅಂತ ಒಂದೈತೆ. ಇವಿಷ್ಟು ಇವತ್ತಿನ ನೋಡೋಣಂತ. ಇಲ್ಲಿ ಒಂದಿಷ್ಟು ಸೂತ್ರ ಇದನ್ನ ಬರ್ದಿವಲ್ಲ, ಇವಂದ್ರೆ ಹೆಂಗ ಅಂತ ವರ್ಕ್ ಆಗುತ್ತೆ ಅಂತೇಳಿ. ಡಿ ಅಂತಂದ್ರೆ ಎಸ್ ಇಂಟು ಟಿ, ಎಸ್ ಇಂಟು ಟಿ. ನೆಕ್ಸ್ಟ್ ಎಸ್ ಅಂತಂದ್ರೆ ಏನು, ಇಲ್ಲಿ ಇದು ಇಂಟು ಅಂದಾಗ ಇದು ಗೆರಿ ಐತಲ್ಲ, ಇದು ಇಂಟು ಅಂದಂಗ ಇಲ್ಲಿ ಡಿ ಬೈ ಟಿ, ಇದು ಬೈ ಐತಲ್ಲ, ಇಲ್ಲಿ ಡಿವೈಡಿಂಗ್ ಐತಲ್ಲ, ಡಿ ಬೈ ಟಿ. ನೆಕ್ಸ್ಟ್ ಟಿ ಅಂತಂದ್ರೆ ಟಿ ಈ ಕಡೆ ತಗೋಬಹುದು, ಡಿ ಬೈ ಎಸ್. ಇವು 1, 2, 3 ಇವು ಇಂಪಾರ್ಟೆಂಟ್ ಆದ ಒಂದು ಫಾರ್ಮುಲಾ. ನೆಕ್ಸ್ಟ್ ಇಲ್ಲಿ ಒಂದಿಷ್ಟು ಕನ್ವರ್ಟಿಂಗ್ ಕನ್ವರ್ಟಿಂಗ್ ನೋಡೋಣ ಅಂತ. ಇಲ್ಲಿ 1 ಅವರ್ ಅಂತಂದ್ರೆ 1 ಅವರ್ ಅಂದ್ರೆ 60 ನಿಮಿಷ, 60 ನಿಮಿಷ. 60 ನಿಮಿಷ ಅಂತಂದ್ರೆ 60 ಸೆಕೆಂಡ್ಸ್, 60 ಸೆಕೆಂಡ್ಸ್. ಹಾಗಾದ್ರೆ 1 ಅವರ್ ಅಂತಂದ್ರೆ ಎಷ್ಟು? 60 ಇಂಟು 60 ಎಷ್ಟು ಸೆಕೆಂಡ್ ಆಗುತ್ತೆ ಅಂತೇಳಿ 3600 ಸೆಕೆಂಡ್ಸ್ ಆಗಿರುತ್ತದೆ. ಹಾಗಾದ್ರೆ 1 ಮೀಟರ್ ಅಂತ 1 ಕಿಲೋಮೀಟರ್ ಅಂತಂದ್ರೆ 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್. 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್. ಇವಿಷ್ಟು ಕನ್ವರ್ಟಿಂಗ್ ಸ್ವಲ್ಪ ಗೊತ್ತಿರ್ಬೇಕು. ಇದ್ರ ಮೇಲೆ ಬೇಸ್ ಮೇಲೆ ನಾವು ಪ್ರಾಬ್ಲಮ್ ಅನ್ನ ಬಿಡಿಸ್ತೀವಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಕನ್ವರ್ಟಿಂಗ್ ನೋಡೋಣ. 1 ಕಿಲೋಮೀಟರ್ ಪರ್ ಅವರ್ ಇದ್ದದನ್ನ ರೈಲ್ವೆ ಸಮಸ್ಯೆಯನ್ನ ಹೇಳುವಾಗ ಚೇಂಜ್ ಮಾಡಿದ್ದೀವಿ. ಅಲ್ಲಿ ಕಿಲೋಮೀಟರ್ ಅಂತಂದ್ರೆ ಎಷ್ಟು? 1000 ಮೀಟರ್ಸ್, 1000 ಮೀಟರ್ಸ್. ಇಲ್ಲಿ ಡಿವೈಡಿಂಗ್ ಬೈ 3600 ಸೆಕೆಂಡ್ಸ್. ಈ 0 ಕ್ಯಾನ್ಸಲ್, 2 0 ಹೋಯ್ತು. ಇಲ್ಲಿ 5 2 5 10, ಇಲ್ಲಿ 2 18 36 ಅಂತಂದ್ರೆ 5/18 ಮೀಟರ್ ಪರ್ ಸೆಕೆಂಡ್ಸ್, ಮೀಟರ್ ಪರ್ ಸೆಕೆಂಡ್ಸ್. ಇವಿಷ್ಟು ಕನ್ವರ್ಟಿಂಗ್ ಗೊತ್ತಿರಲಿ. ಇನ್ನ ಕ್ವಶನ್ ಯಾವ ರೀತಿಯಾಗಿ ಬರ್ತಾವ ಅನ್ನೋದನ್ನು ನೋಡೋಣ ಅಂತ. ಅಲ್ಲೇ ಆ ಮೆಥಡ್ ಸ್ಟಾರ್ಟ್ ಆಗುವ ಮುಂಚಿತವಾಗಿ ಅಲ್ಲಿ ಬರ್ತಕ್ಕಂತ ಫಾರ್ಮುಲಾ ಮತ್ತ ಅವು ಬಿಡಿಸುವಂತ ಶಾರ್ಟ್ಕಟ್ ಮೆಥಡ್ ಆಗಿರ್ಬೋದು, ಅಲ್ಲಿ ಬಿಡಿಸಕ್ಕಂತ ನೋಡೋಣ ಅಂತ. ಲೆಟ್ ಅಸ್ ನೆಕ್ಸ್ಟ್ ಕ್ವಶನ್, ಒಂದು ಕ್ವಶನ್ ತೆಗೆದುಕೊಳ್ಳೋಣ ಯಾವ ರೀತಿಯಾಗಿ ಬರ್ತವೆ ಅಂತೇಳಿ. ರಾಮನು 500 ಮೀಟರ್ ಉದ್ದವನ್ನ
5 ನಿಮಿಷಗಳಲ್ಲಿ ಕ್ರಮಿಸಿದರೆ ಆತನ ವೇಗವು ಗಂಟೆಗೆ ಎಷ್ಟು ಕಿಲೋಮೀಟರ್ ಇರುತ್ತದೆ ಅಂತೇಳಿ. ಗಂಟೆಗೆ ಎಷ್ಟು ಕಿಲೋಮೀಟರ್ ಇರುತ್ತದೆ? If Rama covers a length of 500 meters in a 5 minutes, how much is speed ಅಂತೇಳಿ. ಇಲ್ಲಿ ಬಿಡಿಸೋಣಂತ ಏನೆಲ್ಲ ಕೊಟ್ಟಿದ್ದಾನೆ ಸೊಲ್ಯೂಷನ್ ಅಂದ್ರ 5 ನಿಮಿಷದಲ್ಲಿ ಎಷ್ಟು? 500 ಮೀಟರ್ ಕ್ರಮಿಸುತ್ತಾನೆ. ಎಷ್ಟು ಕಿಲೋಮೀಟರ್ ಕ್ರಮಿಸುತ್ತಾನೆ? 1 ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋಗುತ್ತಾನೆ ಅಂತೇಳಿ. 1 ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. 1 ಗಂಟೆಗೆ 60 ನಿಮಿಷ. ಹಾಗಾದರೆ 1 ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋಗುತ್ತಾನೆ ಅಂತೇಳಿ ಆ ಸಂಖ್ಯೆ ನಮಗೆ ಗೊತ್ತಿಲ್ಲ. ಆ ಸಂಖ್ಯೆ ನಮಗೆ ಎಕ್ಸ್ ಆಗಿರಲಿ. 1 ಸೆಕೆಂಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣಂತೆ. 60 into 500 dividing by 5. 5 1 5 10 5 500 ಆಯ್ತು. ಇಲ್ಲಿ 3 ಸೊನ್ನೆ ಇದಾವ. 3 ಸೊನ್ನೆ 6000 ಕಿಲೋಮೀಟರ್. 6000 ಮೀಟರ್ ಹೋಗ್ತಾನೆ. ಇಲ್ಲಿ 6000 ಮೀಟರ್ ಇದನ್ನ ಕಿಲೋಮೀಟರ್ ಆಗಬೇಕಾದ್ರೆ ಡಿವೈಡಿಂಗ್ ಬೈ 1000 ಮೀಟರ್ ಮಾಡೋಣ ಅಂತ. 1000 ಮೀಟರ್ ಆದ್ರೆ ಇಲ್ಲಿ 3 ಸೊನ್ನೆ ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ 6 ಕಿಲೋಮೀಟರ್ ಪರ್ ಅವರ್ ಇವನು ಚಲಿಸುತ್ತಾನೆ. ಎರಡನೇ ಪ್ರಶ್ನೆ, ಸಚಿನ್ 850 ಮೀಟರ್ ಉದ್ದವನ್ನ 8 ನಿಮಿಷಗಳಲ್ಲಿ ಕ್ರಮಿಸಿದರೆ ಆತನ ವೇಗ ಗಂಟೆಗೆ ಎಷ್ಟು ಕಿಲೋಮೀಟರ್ ಇರುತ್ತದೆ? If Sachin travels a length of 850 meters in 8 minutes, what his speed ಅಂತೇಳಿ ನೋಡೋಣಂತ. ಇಲ್ಲಿ 8 ನಿಮಿಷದಲ್ಲಿ 8 ಮಿನಿಟ್ ಅಲ್ಲಿ 850 ಮೀಟರ್ ಆದರೆ 1 ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. ಹಾಗಾದ್ರೆ ನಮಗೆ 1 ಗಂಟೆಗೆ ಎಷ್ಟು ಚಲಿಸ್ತಾನೆ ಗೊತ್ತಿಲ್ಲ. ಆ ಸಂಖ್ಯೆ ನಮಗೆ ಎಕ್ಸ್ ಆಗಿರಲಿ. ಇಲ್ಲಿ 1 ಸೆಕೆಂಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣಂತೆ. 8x = 60 into 850. ಈ ಕಡೆ ತರೋಣಂತ. 60 into 850 dividing by 8. ಇಲ್ಲಿ ಕರ್ತ ಹೊಡೆನಂತ. 2 4 8 2 3 30 ಪ್ಲಸ್ 2 15 ಆಯ್ತು. ಇಲ್ಲಿ 15 into 850 ಡಿವೈಡಿಂಗ್ ಬೈ 2 1 2 4 ಮೇಲೆ 50 ಇತ್ತು. 2 25 425. ಹಾಗಾದ್ರೆ 15 into 425 ಆದ್ರೆ 15 4250 ಮೇಲೆ 6000 ಮೇಲೆ 5 into 425 ಅಂತ 2000 25 ಅಂತಂದ್ರೆ 6375 ಮೀಟರ್ ಆಯ್ತು. 6375 ಮೀಟರ್ ಡಿವೈಡಿಂಗ್ ಬೈ 1000. ಇಲ್ಲಿ 3 ಸೊನ್ನೆ ಇದಾವಲ್ಲ, ಇಲ್ಲಿ 3 ಸೊನ್ನೆ ಬಿಟ್ಟು ಪಾಯಿಂಟ್ ಕೊಟ್ರೆ 6.375 ಕಿಲೋಮೀಟರ್ ಪರ್ ಅವರ್ ಇವನು ಚಲಿಸುತ್ತಾನೆ. 30 ಸೆಕೆಂಡ್ ಅಲ್ಲಿ ಒಂದು ಕಾರು 300 ಮೀಟರ್ ಕ್ರಮಿಸಿದರೆ ಆ ಕಾರಿನ ವೇಗ ಗಂಟೆಗೆ 2 ಗಂಟೆಗೆ ಎಷ್ಟು ಕಿಲೋಮೀಟರ್ ಚಲಿಸುತ್ತದೆ? If the car covers 300 meters in 30 seconds, what is the speed of the car in 2 hours ಅಂತೇಳಿ ನಾವು ಆಲ್ರೆಡಿ ಒಂದಿಷ್ಟು ಕನ್ವರ್ಟ್ ನೋಡಿದೀವಿ. ಇಲ್ಲಿ 2 ಅವರ್ ಅಂತ ಐತೆ. 2 ಅವರ್ ಅನ್ನ ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ ಅಂತ. ಎಷ್ಟು ಇಲ್ಲಿ ಮೀಟರ್ ಕೇಳಿದ, ಇಲ್ಲಿ 30 ಸೆಕೆಂಡ್ಸ್ ಕೊಟ್ಟಿದ್ದಾನೆ ಅಂದ್ರೆ ನಾವು 2 ಅವರ್ ಇರೋದನ್ನ ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ ಅಂತ ಸೆಕೆಂಡ್ಸ್ ಅಲ್ಲಿ. ಅಂದ್ರೆ 1 ಗಂಟೆಗೆ ನಾವು 3600 ಮೀಟರ್ ಸೆಕೆಂಡ್ಸ್ ಆಯ್ತು.
ಮತ್ತೆ 1 ಗಂಟೆಗೆ ಆಯ್ತು, 1 ಗಂಟೆಗೆ ಆದ್ರೆ ಇನ್ನು 2ನೇ ಗಂಟೆಗೆ 3600 ಅಂತ 7200. 2 ಗಂಟೆಗೆ ಎಷ್ಟು ಸೆಕೆಂಡ್? 7200 ಸೆಕೆಂಡ್ಸ್. ಇಲ್ಲಿ 30 ಸೆಕೆಂಡ್ಸ್ಗೆ 300 ಮೀಟರ್. ಇನ್ನ 7200ಕ್ಕೆ ಎಷ್ಟು ಅಂತೇಳಿ ಆ ಸಂಖ್ಯೆ ನಮಗೆ ಎಕ್ಸ್ ಆಗಿರಲಿ, ಆ ಸಂಖ್ಯೆ ನಮಗೆ ಎಕ್ಸ್ ಆಗಿರಲಿ. ಮತ್ತೆ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಅಂತ. 30x ಈಕ್ವಲ್ ಟು 7200 ಇಂಟು 300. ಇದನ್ನ ಈ ಕಡೆ 30 ಈ ಕಡೆ ತಗೊಂಡ್ಬರೋಣ ಅಂತ. ಇಲ್ಲಿ ಈ 0 ಕ್ಯಾನ್ಸಲ್ ಆಯ್ತು. 3 ಒಂದ್ಲೆ 3 ಇಲ್ಲೇ ಕರ್ತಾ ಹೊಡೋಣ ಅಂತ. ಇಲ್ಲಿ 1 0 ಉಳಿದಿದೆ. 7200 ಪ್ಲಸ್ 1 0 ಅಂದ್ರೆ 72,000 ಕಿಲೋಮೀಟರ್ ಆಯ್ತು. 72,000 ಮೀಟರ್ ಆದ್ರೆ ಇದನ್ನ ಡಿವೈಡಿಂಗ್ ಬೈ 1000 ಮಾಡಿದರೆ ಈ 3 0 ಕ್ಯಾನ್ಸಲ್ ಆಗುತ್ತಾ? ಇಲ್ಲ, 72 ಕಿಲೋಮೀಟರ್ ಪರ್ ಅವರ್ ಹೋಗುತ್ತಾನೆ. 72 ಕಿಲೋಮೀಟರ್ ಪರ್ ಅವರ್ ಇವನು ಚಲನೆ ಮಾಡುತ್ತಾನೆ ಅಂತೇಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. 12 ಸೆಕೆಂಡ್ ನಲ್ಲಿ ಒಂದು ಕಾರು 500 ಮೀಟರ್ ಕ್ರಮಿಸಿದರೆ ಆ ಕಾರಿನ ವೇಗ ಗಂಟೆಗೆ ಎಷ್ಟು ಕಿಲೋಮೀಟರ್ ಕ್ರಮಿಸುತ್ತಾನೆ ಅಂತೇಳಿ. ಇಫ್ ದ ಕಾರ್ ಕವರ್ಸ್ 500 ಮೀಟರ್ ಇನ್ 12 ಸೆಕೆಂಡ್ಸ್, ಹೌ ಮೆನಿ ಕಿಲೋಮೀಟರ್ ಪರ್ ಅವರ್ ವಿಲ್ ದ ಕಾರ್ ಕವರ್ ಅಂತ ಹೇಳೈತೆ. ಇಲ್ಲ ಬಿಡ್ಸೋಣ ಅಂತ. ಏನ್ ಕೊಟ್ಟಿದ್ದಾನೆ ಇಲ್ಲಿ? 1 ಗಂಟೆಗೆ ಕೊಟ್ಟಿದ್ದಾನೆ. 1 ಗಂಟೆಗೆ ಎಷ್ಟು? 3600 ಸೆಕೆಂಡ್ಸ್ ಆಯ್ತು ಪರ್ ಅವರ್ ಅಂದಾನೆ. ಇಲ್ಲಿ 12 ಸೆಕೆಂಡ್ಸ್ಗೆ 500 ಮೀಟರ್. 12 ಸೆಕೆಂಡ್ಸ್ಗೆ 500 ಮೀಟರ್ ಆದರೆ 1 ಗಂಟೆ ಅಂತಂದ್ರೆ 3600 ಅಂತಂದ್ರೆ ಆ ಸಂಖ್ಯೆ ನಮಗೆ ಎಕ್ಸ್ ಆಗಿರಲಿ. ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣಂತೆ. ಇಲ್ಲಿ 500 ಇಂಟು 3600 ಡಿವೈಡಿಂಗ್ ಬೈ 12 ಈಕ್ವಲ್ ಟು ಈ ಕಡೆ ಎಕ್ಸ್ ಇರುತ್ತೆ. 12 ಒಂದ್ಲೆ 12 ಮೂರ್ಲೆ 36. 500 ಇಂಟು 300 5 ಮೂರ್ಲೆ 15 ಅಂತ 4 0 ಇದಾವೆ. 1,50,000 ಮೀಟರ್ ಆಯ್ತು. 1,50,000 ಮೀಟರ್ ಆಯ್ತು. ಇನ್ನ ಡಿವೈಡಿಂಗ್ ಬೈ 1000 ಮಾಡ ಕಿಲೋಮೀಟರ್ ಆಗಬೇಕಾಗಿತ್ತು. 1000 ಮಾಡಿದ್ರೆ 3 0 ಹೋಗುತ್ತೆ. 150 ಕಿಲೋಮೀಟರ್ ಪರ್ ಅವರ್ ಇವನು ಚಲಿಸುತ್ತಾನೆ. 150 ಕಿಲೋಮೀಟರ್ ಪರ್ ಅವರ್ ಇವನು ಚಲಿಸುತ್ತಾನೆ. ಇನ್ನ 5ನೇ ಪ್ರಶ್ನೆ. ಒಂದು ಬಸ್ ಗಂಟೆಗೆ 145 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಸೆಕೆಂಡ್ಗೆ ಎಷ್ಟು ಮೀಟರ್ ಚಲಿಸುತ್ತದೆ ಅಂತೇಳಿ. 1 ಸೆಕೆಂಡ್ಗೆ ಎಷ್ಟು ಚಲಿಸುತ್ತದೆ ಅಂತ ಹೇಳ್ತದೆ. ಎಷ್ಟು 1 ಸೆಕೆಂಡ್ಗೆ 1 ಸೆಕೆಂಡ್ ಅಂದ್ರೆ ಚಲಿಸಿದರೆ ಸೆಕೆಂಡ್ 1 ಸೆಕೆಂಡ್ ಇರುತ್ತದೆ. ಎಷ್ಟು ಮೀಟರ್ ಚಲಿಸುತ್ತದೆ ಅಂತೇಳಿ ಮೀಟರ್ ಕೇಳಿದಾನೆ. ಇಲ್ಲಿ ನಾವು ಕನ್ವರ್ಟ್ ಮಾಡೋದು ನೋಡಿದೀವಿ ಆಲ್ರೆಡಿ. ಈ ಲೆಕ್ಕವನ್ನು ಏನಿಲ್ಲ, 45 ಇಂಟು 5/18 45 ಇಂಟು 5/18 ಇಲ್ಲಿ ಹೆಂಗ್ ಬಿಡ್ಸೋದು ಅಂತಂದ್ರೆ 9 ಇದೆ 9 45. ಇಲ್ಲಿ 5 ಇಂಟು 5 ಡಿವೈಡಿಂಗ್ ಬೈ 2 25 ಡಿವೈಡಿಂಗ್ ಬೈ 2 ಒಂದೇ 2 12 24 1 ಇತ್ತು ಮ್ಯಾಲ ಪಾಯಿಂಟ್ ಕೊಟ್ಟೆ 10 ಆಗಿತ್ತು. 2 5 10 ಅಂತಂದ್ರೆ 12.5 ಮೀಟರ್ ಪರ್ ಸೆಕೆಂಡ್ಸ್. 1 ಸೆಕೆಂಡ್ಗೆ 12.5 ಮೀಟರ್ ಪರ್ ಸೆಕೆಂಡ್ ಇವನು ಚಲನೆ ಮಾಡುತ್ತಾನೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. ಒಂದು ಬಸ್ ಗಂಟೆಗೆ 72 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ 8 ಸೆಕೆಂಡ್ಸ್ 8 ಮೀಟರ್ ಕ್ರಮಿಸುತ್ತದೆ. ಎಷ್ಟು ಮೀಟರ್ ಕ್ರಮಿಸುತ್ತದೆ ಅಂತೇಳಿ. ಇಲ್ಲಿ 1 ಗಂಟೆ ಅಂತಂದ್ರೆ ಎಷ್ಟು? 3600 ಅಂತಂದ್ರೆ 72 ಕಿಲೋಮೀಟರ್ ಐತಿದ್ರೆ 72,000 ಬರ್ಕೊಂಡ್ಬಿಡೋಣ. 72,000 ಮೀಟರ್ ಆಗುತ್ತೆ. ಕನ್ವರ್ಟ್ ಆದಂಗ ಆಯ್ತು. ಇಂಟು 72 ಅಂತಂದ್ರೆ ಕಿಲೋಮೀಟರ್ 1000 ಮಲ್ಟಿಪ್ಲೈ ಮಾಡಿದ್ರೆ 72,000 ಕಿಲೋಮೀಟರ್ ಆಯ್ತು. ಇನ್ನ 1 ಸೆಕೆಂಡ್ಗೆ ಎಷ್ಟು ಅಂತೇಳಿ ಆದ್ರೆ 1 ಸೆಕೆಂಡ್ ಇಲ್ಲ 8 ಸೆಕೆಂಡ್ಸ್ಗೆ ಎಷ್ಟು ಅಂತ ಐತಿ. ಆ ಸಂಖ್ಯೆ ನಮಗೆ ಎಕ್ಸ್ ಆಗಿರಲಿ. ಒನ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣಂತ. 3600 ಇಂಟು ಎಕ್ಸ್ ಈಕ್ವಲ್ ಟು 72,000 ಇಂಟು 8
ಡಿವೈಡಿಂಗ್ ಬೈ 3600. ಈ 0 ಕ್ಯಾನ್ಸಲ್ ಆಯ್ತು. 36 ಒಂದ್ಲೆ 36 ಎರಡ್ಲೆ ಇಲ್ಲಿ 0 ಐತೆ. 20 ಇಂಟು 8 ಈಕ್ವಲ್ ಟು 28 2 ಎಂಟ್ಲೆ 16 101 0 ಐತೆ. ಹಾಗಾದ್ರೆ ಒಂದು 8 ಸೆಕೆಂಡ್ ಎಷ್ಟು ಹೋಗ್ತಾನಪ್ಪ ಅಂದ್ರೆ 160 ಮೀಟರ್ ಪರ್ ಸೆಕೆಂಡ್ಸ್ ಹೋಗ್ತಾನೆ. ಮೀಟರ್ ಪರ್ ಸೆಕೆಂಡ್ಸ್ ಇವನು ಚಲನೆ ಮಾಡುತ್ತಾನೆ. ಇಲ್ಲಿ ಒಂದು ರೈಲು ಗಂಟೆಗೆ 92.6 ಕಿಲೋಮೀಟರ್ 6 ಕಿಲೋಮೀಟರ್ ಪರ್ ಗಂಟೆ ಅಂತೆ 15 ನಿಮಿಷದಲ್ಲಿ ಎಷ್ಟು ದೂರವನ್ನ ಪ್ರಯಾಣಿಸುತ್ತಾನೆ ಅಂತೇಳಿ ಇಲ್ಲಿ ಬಿಡಿಸೋದು ಬಹಳ ಈಜಿ. ಇದನ್ನ 2 ಮೆಥಡ್ ಅಲ್ಲಿ ಬಿಡಿಸಬಹುದು. ಇದನ್ನ ಇಲ್ಲಿ ಕಿಲೋಮೀಟರ್ ಪರ್ ಬರುತ್ತೆ 2 0 3 82,600 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಇದನ್ನ 1 ಗಂಟೆಗೆ 3,600 ಈ ರೀತಿಯಾದ ಕನ್ವರ್ಟ್ ಮಾಡ್ಕೋಬಹುದು. ಇಲ್ಲ ಅಂತಾರೆ ಯಾವ ರೀತಿಯ ಕನ್ವರ್ಟ್ ಮಾಡಬಹುದು ಅಂತ 82.6 ಡಿವೈಡಿಂಗ್ ಬೈ 60 ನಿಮಿಷ ಇಂಟು 15 ಮಾಡಿದ್ರೆ 15 ಬಂದ್ಲೆ 15 4 ಇದು ಶಾರ್ಟ್ ಕಟ್ ಆಗಿ ಬಿಡಿಸಬಹುದು. ಇದನ್ನ ಇನ್ನು ಆ ರೀತಿಯಾಗಿ ಬಿಡಿಸೋದಾದ್ರೂ ಆ ಮೆಥಡ್ ಮಾಡಬಹುದು. 15 4 4 ಒಂದ್ಲೆ 4 4 ಎರಡ್ಲೆ 4 ಎರಡ್ಲೆ 4 20 80 26 ಐತಿ 82 ಐತಿ. ಇಲ್ಲಿ 4 20 20 15 ಒಂದೇ 4 4 20 80 26 2 ಇತ್ತು 2 ಅಂತಂದ್ರೆ ಮತ್ತ 4 5 20.6 ಐತೆ 6 ಐತಿ. ಇಲ್ಲಿ ಪಾಯಿಂಟ್ ತೆಗೆಯೋಣಂತ 6 4 24 6 4 24 ಮತ್ತೆ 20 ಇತ್ತು 4 5 20 4 20 24 ಅಂತಂದ್ರೆ 20.2 20 2 ಐತಿಯಲ್ಲಿ ಈ ಕಡೆ 0 ತಗೊಂಡು 26 ಆಗುತ್ತೆ 6 4 24 ಅಂತಂದ್ರೆ ಪಾಯಿಂಟ್ 60 20 ಪಾಯಿಂಟ್ ಇಲ್ಲ ಇದೈತೆ 5 20.65 ಕಿಲೋಮೀಟರ್ ಆಗುತ್ತೆ ಇಂಟು ಮೈಲ್ ಮತ್ತೆ ಇದಕ್ಕ ಇಂಟು ಸಾವಿರ ಮಾಡಿದ್ರೆ 20,650 ಮೀಟರ್. 15 ನಿಮಿಷಕ್ಕೆ ಎಷ್ಟು 20,650 ಮೀಟರ್ ಹೋಗುತ್ತದೆ. 82.6 ಅದರ ವೇಗ ಎಷ್ಟು 82.6 15 ನಿಮಿಷಕ್ಕೆ 20.650 ಕಿಲೋಮೀಟರ್ ಹೋಗುತ್ತದೆ. 20,000 ಆಗುತ್ತಾ 20,000 ಎಸ್ ರೈಟ್. ಇನ್ನ ಡಿಸ್ಟೆನ್ಸ್ ದೂರ ಬಗ್ಗೆ ನೋಡೋಣ ಒಂದಿಷ್ಟು ವಿಧಾನ. ಎರಡನೇ ವಿಧಾನ ಒಂದು ಬಸ್ 12 ಗಂಟೆಯಲ್ಲಿ ತನ್ನ ಪ್ರಯಾಣವನ್ನ ಮುಗಿಸುತ್ತದೆ. ಅದು ಮೊದಲ ಅರ್ಧ ಪ್ರಯಾಣವನ್ನ 22 ಕಿಲೋಮೀಟರ್ ಪರ್ ಗಂಟೆಯಲ್ಲಿ ಕ್ರಮಿಸುತ್ತದೆ ಮತ್ತು ದ್ವಿತೀಯ ಅರ್ಧ ಪ್ರಯಾಣವನ್ನ 26 ಗಂಟೆಯಲ್ಲಿ ಕ್ರಮಿಸುತ್ತದೆ. ಹಾಗಾದರೆ ದೂರವನ್ನ ಕಂಡುಹಿಡಿಯಿರಿ. ಆ ಬಸ್ ಕಂಪ್ಲೀಟ್ ಇಟ್ಸ್ ಜರ್ನಿ ಇನ್ 12 hours. ಇಟ್ಸ್ ಕವರ್ ಒಂದು ಬಸ್ಸು 12 ಗಂಟೆಯಲ್ಲಿ ತನ್ನ ಪ್ರಯಾಣವನ್ನ ಮುಗಿಸುತ್ತದೆ. ಅದು ಮೊದಲ ಅರ್ಧ ಪ್ರಯಾಣವನ್ನ 22 ಕಿಲೋಮೀಟರ್ ಪರ್ ಗಂಟೆಯಲ್ಲಿ ಕ್ರಮಿಸುತ್ತದೆ ಮತ್ತು ದ್ವಿತೀಯ ಅರ್ಧ ಪ್ರಯಾಣವನ್ನ 26 ಕಿಲೋಮೀಟರ್ ಪರ್ ಗಂಟೆಯಲ್ಲಿ ಕ್ರಮಿಸುತ್ತದೆ. ಹಾಗಾದರೆ ದೂರವನ್ನ ಕಂಡುಹಿಡಿಯಿರಿ. ಆ ಬಸ್ ಕಂಪ್ಲೀಟಿಂಗ್ ಇಟ್ಸ್ ಜರ್ನಿ ಇನ್ 12 hours. ಇಟ್ಸ್ ಕವರ್ ದ ಫಸ್ಟ್ ಹಾಫ್ ಆಫ್ ದ ಜರ್ನಿ ಇನ್ 22 ಕಿಲೋಮೀಟರ್ ಪರ್ ಅವರ್ and the second half 26 kilometer per hour. Find the distance ಅಂತಾರೆ. How much the find the distance?
ಇಲ್ಲಿ ನಾನು ಬಿಡಿಸೋಣಂತ ಟೈಮ್ ಈಸ್ ಸೇಮ್, ಟೈಮ್ ಈಸ್ ಸೇಮ್, ಟಿ ಅಂತಂದ್ರೆ ಕೊಟ್ಟಿದ್ದಾರೆ, ಟಿ ಕೊಟ್ಟಿದ್ದಾರೆ ಎಷ್ಟು 12 ಅವರ್, 12 ಅವರ್ ಕೊಟ್ಟಿದ್ದಾರೆ. ಟೈಮ್ ಈಸ್ ಸೇಮ್ ಅಂತ ಹೇಳಿದ್ದೀನಿ ನಾನು. ಇಲ್ಲಿ ಬಿಡಿಸೋಣಂತ ಎಸ್ ಕೊಟ್ಟಿದ್ದಾನೆ, ಒಂದು ಫಸ್ಟ್ ಹಾಫ್ ಅಂತ ಕೊಟ್ಟಿದ್ದಾನೆ. ಫಸ್ಟ್ ಹಾಫ್ ಎಷ್ಟು, ಒಂದು ಗಂಟೆ ಎಷ್ಟು 22 ಕಿಲೋಮೀಟರ್ ಪರ್ ಅವರ್, ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾನೆ. ಇಲ್ಲ ಎಷ್ಟು ಕೊಟ್ಟಿದ್ದಾನೆ 26 ಕಿಲೋಮೀಟರ್ ಪರ್ ಅವರ್, ಕಿಲೋಮೀಟರ್ ಪರ್ ಅವರ್ ಇಲ್ಲಿ ಕೊಟ್ಟಿದ್ದಾನೆ. ಅಂದ್ರ ನಮ್ಗ ಸೂತ್ರ ಏನೈತೆ, ಟಿ ಈಕ್ವಲ್ ಟು ಡಿ ಡಿವೈಡಿಂಗ್ ಬೈ ಎಸ್ ಅಂತ ಐತೆ. ಡಿ ಡಿವೈಡಿಂಗ್ ಬೈ ಎಸ್ ಐತೆ. ಒಂದು ಕ್ರಮಾನುಗಮನ ಅಂತ ಐತೆ, ಒಂದೇ ದಿಕ್ಕಿನೆಡೆಗೆ ಕ್ರಮಿಸುತ್ತವೆ. ಫಸ್ಟ್ ಒಂದೇ ದಿಕ್ಕಿನಲ್ಲಿ ಹೋಗುತ್ತವೆ, ಅದು ಒಂದೇ ದಿಕ್ಕಿನಲ್ಲಿ ಹೋಗ್ತಾವಲ್ಲ, ಒಂದೇ ದಿಕ್ಕಿನಲ್ಲಿ ಹೋಗುತ್ತವೆ. ಹಾಗಾದ್ರೆ ಇಲ್ಲಿ S1 ಎಷ್ಟು ಕೊಟ್ಟಿದ್ದಾರೆ, ಟಿ ಡಿವೈಡಿಂಗ್ ಬೈ S1 ಪ್ಲಸ್ S2 ಇವಕ್ಕೆ ಮಲ್ಟಿಪ್ಲೈ ಬೈ 2 ಇದಕ್ಕೆ ಸೂತ್ರ ಇದು. ಒಂದ್ ಸೆಕೆಂಡ್, ಇಲ್ಲಿ ಇಂಡಿವಿಜುವಲ್ ಆಗಿ ಬರೆದ್ಬಿಡು. ಟಿ ಕೊಟ್ಟಿದ್ದಾರೆ ನಮಗೆ, ಇಲ್ಲಿ ಸೂತ್ರ, ಆ ಸೂತ್ರ ಫಾರ್ಮುಲಾ ನೋಡಿ ಈ ಸೂತ್ರ ಬರ್ಕೊಳ್ಳೋಣ ಅಂತ. ಟಿ ಈಕ್ವಲ್ ಟು ಡಿ ಡಿವೈಡಿಂಗ್ ಬೈ, ಇಲ್ಲಿ ಟಿ ಐತಲ್ಲ ಇದಕ್ಕೆ ಎರಡು ಬೇರೆ ಬೇರೆ ಬರ್ಕೊಳ್ಳೋಣ. 2 ಇಂಟು S1 ಪ್ಲಸ್ ಡಿ ಡಿವೈಡಿಂಗ್ ಬೈ 2 ಇಂಟು S2, 2 ಇಂಟು S2. ಇಲ್ಲಿ ಪುಟ್ ಮಾಡೋಣ ವ್ಯಾಲ್ಯೂಸ್ ಅನ್ನ. ಇಲ್ಲಿ ಟಿ ಅಂತಂದ್ರೆ ಎಷ್ಟು 12 ಕಿಲೋಮೀಟರ್ ಐತೆ ನಮಗೆ. 12 ಡಿ ಗೊತ್ತಿಲ್ಲ, ಡಿ ಡಿವೈಡಿಂಗ್ ಬೈ 2 ಇಂಟು 22 ಪ್ಲಸ್ ಡಿ ಇಂಟು 22 ಇಂಟು 26. ಇಲ್ಲಿ ಮಲ್ಟಿಪ್ಲೈ ಮಾಡೋಣಂತ. 12 ಈಕ್ವಲ್ ಟು ಸಾಲ್ವ್ ಸಿಂಪ್ಲಿಫಿಕೇಶನ್ ಮಾಡೋದು ಡಿ ಡಿವೈಡಿಂಗ್ ಬೈ, ಇದು ಸೂತ್ರ ಫಾರ್ಮುಲಾ, ಇದರಲ್ಲಿ ಪುಟ್ ಮಾಡೋಣಂತ. 12 44 ಪ್ಲಸ್ ಡಿ ಡಿವೈಡಿಂಗ್ ಬೈ 2 26 52. ಇಲ್ಲಿ ನಾವು ಇಲ್ಲಿ 12 ಅನ್ನ ಇಲ್ಲಿ 4 ಕಾಮನ್ ತಕೊಂಡ್ಬಿಡೋಣ. ಇಲ್ಲಿ 52 ಐತೆ, ಇಲ್ಲಿ 4 ಸಿಗುತ್ತೆ ಅಂತಂದ್ರೆ 4 ಕಾಮನ್ ತಕೊಂಡಿದ್ರೆ ಡಿ ಡಿವೈಡಿಂಗ್ ಬೈ 44 ಅಂತಂದ್ರೆ 11 4 44, ಡಿ ಡಿವೈಡಿಂಗ್ ಬೈ 13 4 52, 13 4 52 ಅಂತಂದ್ರೆ 13. ಇಲ್ಲಿ ಸಾಲ್ವ್ ಮಾಡೋದು ಅಂತಂದ್ರೆ ಎಷ್ಟು 12 ಇಂಟು 4 48. ಇಲ್ಲಿ ನನಗೆ ಇಲ್ಲಿ 11 ಐತೆ, ಇಲ್ಲಿ 13 ಬರ್ಬೇಕು, ಇಲ್ಲಿ 13 ಬರ್ಬೇಕಂತಂದ್ರೆ ಇಲ್ಲಿ ನಾನು ಮಲ್ಟಿಪ್ಲೈ ಮಾಡ್ತೀನಿ. 13 ಇಲ್ಲಿ ನಾನು 11 ಮಲ್ಟಿಪ್ಲೈ ಮಾಡ್ತೀನಿ. ಹಾಗಾದ್ರೆ ನನಗೆ ಡಿವೈಡಿಂಗ್ ಬೈ ಲಸ ಸಿಗುತ್ತೆ 140, 13 11 13 143 ಅಂತರ. ಇಲ್ಲಿ 13 ಪ್ಲಸ್ 11 24 ಡಿ, 24 ಡಿ ಆಯ್ತು. ಇಲ್ಲಿ ಅಂತಂದ್ರೆ ಎಷ್ಟು 24 ಡಿ 143 ಇಂಟು 48 ಡಿವೈಡಿಂಗ್ ಬೈ 24. 24 ಒಂದೇ 24 ಒಂದೇ 24 ಎರಡೇ 48 ಅಂತರ 143 ಇಂಟು 2, 143 ಎರಡ್ಲೆ 3 6 6 4 ಎರಡ್ಲೆ 8, ಇದು 2 ಎರಡ್ಲೆ ಡಿಸ್ಟೆನ್ಸ್ ಈಸ್ 200. ಎಷ್ಟು 286 ಕಿಲೋಮೀಟರ್, 286 ಕಿಲೋಮೀಟರ್ ಪರ್ ಅವರ್, ಕಿಲೋಮೀಟರ್ ಪರ್ ಅವರ್ 286 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಈ ಚಲಿಸುತ್ತದೆ. ಇಲ್ಲಿ ಸರಾಸರಿಯ ವೇಗ ಆಯ್ತೈತೆ. ಈ ಸೂತ್ರ 2 ಇಂಟು XY ಡಿವೈಡಿಂಗ್ ಬೈ X ಮೈನಸ್ Y, 2 ಸರಾಸರಿಯ ಸ್ಪೀಡ್ ಅಥವಾ ವೆಲಾಸಿಟಿ ಅಂತ ಅನ್ಕೋಬಹುದು. ಇಲ್ಲಿ 2 ಇಂಟು X ಡಿವೈಡಿಂಗ್ ಬೈ X ಮೈನಸ್ Y. ಈ ಸೂತ್ರ ಮೇಲೆ ಈ ಪ್ರಶ್ನೆಗಳನ್ನ ಬಿಡಿಸೋಣ ಅಂತ.
ಸ್ನೇಹ ಅವಳ ಕಚೇರಿ ಸ್ನೇಹ ಅವಳ ಕಚೇರಿಗೆ ಹೋಗುವಾಗ 10 ಕಿಲೋಮೀಟರ್ ವೇಗದಂತೆ 10 ಕಿಲೋಮೀಟರ್ ಪರ್ ಗಂಟೆಯಂತೆ ಹೋಗುತ್ತಾಳೆ. ಅವಳು ಮತ್ತೆ ಮರಳಿ ಬರುವಾಗ 15 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಬರುತ್ತಾಳೆ. ಹಾಗಾದ್ರೆ ಸ್ನೇಹ ಒಟ್ಟು ಪ್ರಯಾಣದ ಸರಾಸರಿ ಎಷ್ಟು ಅಂತೇಳಿ ಸರಾಸರಿ ಎಷ್ಟು ಕೇಳಿದ್ರೆ ಸರಾಸರಿ ಸರಾಸರಿಯ ವೇಗ ಕೇಳಿದ್ರೆ ಸ್ನೇಹ goes to at the speed of the 10 kilometer per hour when she go to office, and on the way back to she come at the speed of 15 kilometer per hour. What is the Sneha's average speed in her total journey ಅಂತ in her total journey. ಇಲ್ಲಿ ಬಿಡಿಸೋಣ ಅಂತ ನಾನು ಆಲ್ರೆಡಿ ಸೂತ್ರ ಬರೆದಿದೆ ಎಕ್ಸ್ ಇಂಟು ವೈ ಡಿವೈಡಿಂಗ್ ಬೈ ಎಕ್ಸ್ ಮೈನಸ್ ವೈ ಅಂತೇಳಿ ಎಕ್ಸ್ ಮೈನಸ್ ವೈ ಅಂತ ಬರೆದಿದ್ದೆ. ಸರಾಸರಿಯ ವೇಗ ಪುಟ್ ಮಾಡೋದಂತೆ ಎಕ್ಸ್ ವ್ಯಾಲ್ಯೂ ನಮ್ಗ ಎಕ್ಸ್ ಅಂತಂದ್ರೆ 10 ಅನ್ಕೊಳ್ಳೋಣ, ವೈ ಅಂತಂದ್ರೆ 15 ಅನ್ಕೊಳ್ಳೋಣ. ಎಕ್ಸ್ ಅಂದ್ರೆ 10, ವೈ ಅಂದ್ರೆ ಡಿಸ್ಟೆನ್ಸ್, ಇಲ್ಲಿ ಕ್ರಮಿಸಿದ ದೂರ ಅಂತ ಸರಾಸರಿ ವೇಗ ಕೇಳಿದರೆ ಸರಾಸರಿ ವೇಗ ಅಂತಾರೆ 2 into 10 into 15 dividing by 10 minus 15 equal to 2 into 10 into 15 dividing by 5. 5 ಒಂದ್ಲೆ 5 ಮೂರ್ಲೆ 15, 5 ಮೂರ್ಲೆ 15 ಆದ್ರೆ 30, ಇಲ್ಲಿ 3 ಹತ್ಲೆ 30, 32 60 ಕಿಲೋಮೀಟರ್ ಪರ್ ಅವರ್. 60 minus ಅಲ್ಲ ಪ್ಲಸ್, ಸಾರಿ ಫಾರ್ ದಟ್ 1 plus 25 ಮೈನಸ್ ಇದೆ, ಸಾರಿ. 5 5 5 ಮೂರ್ಲೆ 15, 5 ಒಂದ್ಲೆ 5 ಎರಡ್ಲೆ 4 4 ಮೂರ್ಲೆ 12 ಕಿಲೋಮೀಟರ್ ಪರ್ ಅವರ್. ಅವಳ ಸರಾಸರಿಯ ವೇಗ ಎಷ್ಟು ಅಂತಾರೆ 1 ಗಂಟೆಗೆ 12 ಕಿಲೋಮೀಟರ್ ಪರ್ ಅವರ್. 1 ಗಂಟೆಗೆ 12 ಕಿಲೋಮೀಟರ್ ಪರ್ ಅವರ್ ನಡೆಯುತ್ತಾಳೆ. ಒಬ್ಬ ವಿದ್ಯಾರ್ಥಿ ತನ್ನ ಮನೆಯಿಂದ ಶಾಲೆಗೆ ಪ್ರತಿ ಗಂಟೆಗೆ 3 ಕಿಲೋಮೀಟರ್ ವೇಗದಂತೆ ಹಿಂದಿರುಗುವನು. ಆತನ ಒಟ್ಟು ಪ್ರಯಾಣದ ವೇಗವೆಷ್ಟು? ಆ ಸ್ಟೂಡೆಂಟ್ ಶುಡ್ ಟ್ರಾವೆಲ್ ಇನ್ 3 ಕಿಲೋಮೀಟರ್ ಪರ್ ಅವರ್ ಫಾರ್ ಹಿಸ್ ಹೋಮ್ ಟು ಸ್ಕೂಲ್. ಹಿ ರಿಪೀಟ್ ಹ್ಯಾಸ್ ಅ ಪಾಸ್ಟ್ ಆಸ್ ಹಿ ಡಸ್. ವಾಟ್ ಈಸ್ ದ ಸ್ಪೀಡ್ ಆಫ್ ದ ಟೋಟಲ್ ಜರ್ನಿ ಅಂತೇಳಿ ವಾಟ್ ಈಸ್ ದ ಸ್ಪೀಡ್ ಆಫ್ ದ ಟೋಟಲ್ ಜರ್ನಿ ಅಂತೇಳಿ ಇಲ್ಲಿ ಬಿಡಿಸೋಣಂತ. ಇಲ್ಲಿ 3 ಕಿಲೋಮೀಟರ್ ವೇಗ ಹಿಂದಿರುಗುವನು. 3 ಕಿಲೋಮೀಟರ್ ವೇಗದಲ್ಲಿ ಹಿಂದಿರುಗಿಸೋಣ. 6 ಕಿಲೋಮೀಟರ್ಸ್ ಆಸ್